ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ವಯಸ್ಸಾದ ನಂತರ ಕಣ್ಣುಗಳ ಸಮಸ್ಯೆ ಕಾಡದಿರಲು ಯಾವುದು ನೆರವಾಗುತ್ತದೆ? ಆಪ್ಷನ್ಸ್ ಎ ಬೆರ್ರಿ ಹಣ್ಣು, ಬಿ ಕಿತ್ತಳೆ, ಸಿ ಮೀನು, ಡಿ ಸೌತೆಕಾಯಿ. ಸರಿಯಾದ ಉತ್ತರ ಆಪ್ಷನ್ ಬಿ ಕಿತ್ತಳೆ. ಕಿತ್ತಳೆ ಹಣ್ಣಿನಲ್ಲಿ ವಿಟಮಿನ್ ಸಿ ಅಂಶ ಹೆಚ್ಚಾಗಿದೆ. ಸುಮಾರು 10 ವರ್ಷಗಳ ಕಾಲ ಯಾರು ವಿಟಮಿನ್ ಸಿ ಅಂಶವನ್ನು ಹೆಚ್ಚಾಗಿ ಸೇವನೆ ಮಾಡುತ್ತಾರೆ ಅವರಿಗೆ ವಯಸ್ಸಾದ ಮೇಲೆ ಕಣ್ಣುಗಳ ಸಮಸ್ಯೆ 64% ಕಡಿಮೆಯಾಗಿರುತ್ತದೆ. ಎರಡನೇ ಪ್ರಶ್ನೆ, ಪುರುಷರಲ್ಲಿ ದೇಹದ ಶಕ್ತಿಯನ್ನು ಹೆಚ್ಚಿಸುವ ವಿಶೇಷ ಗುಣ ಯಾವುದರಲ್ಲಿದೆ? ಆಪ್ಷನ್ಸ್ ಎ ಕಡಲೆ ಬೀಜ, ಬಿ ನುಗ್ಗೆ ಹೂವು, ಸಿ ತಾಟಿ ಬೆಲ್ಲ, ಡಿ ಕಲೋಂಜಿ ಬೀಜ. ಸರಿಯಾದ ಉತ್ತರ ಆಪ್ಷನ್ ಡಿ ಕಲೋಂಜಿ ಬೀಜ. ಇಂದಿನ ಆಧುನಿಕ ಯುಗದಲ್ಲಿ ಜೀವನ ಶೈಲಿ ಮತ್ತು ಸತ್ವರಹಿತ ಆಹಾರ ಪದ್ಧತಿಯಿಂದ ಅನೇಕ ಮಂದಿ ಅನಾರೋಗ್ಯಕ್ಕೆ ಒಳಗಾಗುತ್ತಿದ್ದಾರೆ. ಅದರಲ್ಲೂ ಪುರುಷರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಅಂತಹ ಸಂದರ್ಭಗಳಲ್ಲಿ ಕಪ್ಪು ಕಲೋಂಜಿ ಬೀಜಗಳು ಪುರುಷರಿಗೆ ಅಮೃತವಾಗಿ ಕಾರ್ಯನಿರ್ವಹಿಸುತ್ತವೆ. ಕಲೋಂಜಿ ಬೀಜಗಳನ್ನು ಸೇವಿಸುವುದರಿಂದ ದೇಹದಲ್ಲಿನ ಅನೇಕ ಸಮಸ್ಯೆಗಳನ್ನು ಗುಣಪಡಿಸಬಹುದು ಮತ್ತು ರೋಗಗಳನ್ನು ಸಹ ಗುಣಪಡಿಸಬಹುದು. ಇದಲ್ಲದೆ ಈ ಬೀಜಗಳು ದೇಹದ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ. ವಿಶೇಷವಾಗಿ ಕಲೋಂಜಿ ಬೀಜಗಳು ಪುರುಷರಲ್ಲಿ ದೇಹದ ಶಕ್ತಿಯನ್ನು ಹೆಚ್ಚಿಸಲು ತುಂಬಾ ಒಳ್ಳೆಯದು. ಈ ಕಲೋಂಜಿ ಬೀಜಗಳ ಸೇವನೆಯು ಬಂಜೆತನವನ್ನು ಹೋಗಲಾಡಿಸಲು ತುಂಬಾ ಉಪಯುಕ್ತವಾಗಿದೆ. ಮೂರನೇ ಪ್ರಶ್ನೆ, ಭಾರತದ ಯಾವ ಜಿಲ್ಲೆಯನ್ನು ಅರೇಬಿಯನ್ ಸಮುದ್ರದ ಹುಬ್ಬು ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ಮಾಹೆ, ಬಿ ಕಚ್, ಸಿ ಜುನಾಗಢ್, ಡಿ ಪೋರ್ಬಂದರ್. ಸರಿಯಾದ ಉತ್ತರ ಆಪ್ಷನ್ ಎ ಮಾಹೆ. ಇದು ಪುದುಚೇರಿ ಕೇಂದ್ರಾಡಳಿತ ಪ್ರದೇಶದಲ್ಲಿದೆ. ಭೌಗೋಳಿಕವಾಗಿ ಮಾಹೆ ಅರೇಬಿಯನ್ ಸಮುದ್ರದ ಕರಾವಳಿಯಲ್ಲಿದೆ. ಕರಾವಳಿಯ ಉದ್ದಕ್ಕೂ ಅದರ ಆಕಾರ ಮತ್ತು ಸ್ಥಾನವು ಜನರು ಸಮುದ್ರದ ಮೇಲಿರುವ ಹುಬ್ಬುಗೆ ಹೋಲಿಸಲು ಪ್ರೇರೇಪಿಸಿತು. ಈ ಅರ್ಥ ಮತ್ತು ಅದರ ಕರಾವಳಿ ಸ್ಥಳದಿಂದಾಗಿ ಮಾಹೆ ಅರೇಬಿಯನ್ ಸಮುದ್ರದ ಹುಬ್ಬು ಎಂಬ ಕಾವ್ಯಾತ್ಮಕ ಹೆಸರನ್ನು ಗಳಿಸಿತು. ನಾಲ್ಕನೇ ಪ್ರಶ್ನೆ, ವಿಷಜಂತುಗಳು ಕಡಿದಾಗ ಯಾವುದನ್ನು ಔಷಧಿಯಾಗಿ ಬಳಸುತ್ತಾರೆ? ಆಪ್ಷನ್ಸ್ ಎ ಜೇನುತುಪ್ಪ, ಬಿ ದ್ರೋಣಪುಷ್ಪ, ಸಿ ಬೇವಿನ ರಸ, ಡಿ ಶತಾವರಿ. ಸರಿಯಾದ ಉತ್ತರ ಆಪ್ಷನ್ ಬಿ ದ್ರೋಣಪುಷ್ಪ. ಚೇಳು, ಹಾವು ಸೇರಿದಂತೆ ಇನ್ನಿತರ ವಿಷಜಂತುಗಳು ಕಡಿದಾಗ ದ್ರೋಣಪುಷ್ಪವನ್ನು ಔಷಧಿಯಾಗಿ ಬಳಸುತ್ತಾರೆ. ವಿಷಜಂತುಗಳು ಕಡಿದ ಜಾಗಕ್ಕೆ ಎಲೆಯ ರಸವನ್ನು ತೆಗೆದು ಬಾಹ್ಯವಾಗಿ ಲೇಪಿಸುತ್ತಾರೆ. ಅಂತೆಯೇ ಸ್ವಲ್ಪ ರಸವನ್ನು ಜೇನುತುಪ್ಪದೊಂದಿಗೆ ಬೆರೆಸಿ ಸೇವಿಸಲು ನೀಡುತ್ತಾರೆ. ಇದರಿಂದಾಗಿ ನೋವು ಬಹುಬೇಗ ಕಡಿಮೆಯಾಗುವುದು ಜೊತೆಗೆ ದೇಹದಲ್ಲಿ ಇರುವ ವಿಷವೂ ಕಡಿಮೆಯಾಗುತ್ತದೆ. ಇದು ಅತಿಯಾದ ಬಾಯಾರಿಕೆಯ ಸಮಸ್ಯೆಯನ್ನು ನಿವಾರಿಸುತ್ತದೆ. ಐದನೇ ಪ್ರಶ್ನೆ, ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ಮತ್ತು ತಂಬಾಕು ಮಾರಾಟವನ್ನು ನಿಷೇಧಿಸಿದ ಮೊದಲ ದೇಶ ಯಾವುದು? ಆಪ್ಷನ್ಸ್ ಎ ಭಾರತ, ಬಿ ಯುಕೆ, ಸಿ ಭೂತಾನ್, ಡಿ ನ್ಯೂಜಿಲೆಂಡ್. ಸರಿಯಾದ ಉತ್ತರ ಆಪ್ಷನ್ ಸಿ ಭೂತಾನ್. ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ಮತ್ತು ತಂಬಾಕು ಉತ್ಪನ್ನಗಳ ಮಾರಾಟ ಎರಡನ್ನೂ ಸಂಪೂರ್ಣವಾಗಿ ನಿಷೇಧಿಸಿದ ಮೊದಲ ದೇಶ ಭೂತಾನ್. ಇನ್ನು ಪಬ್ಲಿಕ್ ಸ್ಥಳಗಳಲ್ಲಿ ಸಿಗರೇಟ್ ಸೇದುವುದನ್ನು ನಿಷೇಧಿಸಿದ ಮೊದಲ ದೇಶ ಐರ್ಲೆಂಡ್. ಇದು 2004ರಲ್ಲಿ ದೇಶದಾದ್ಯಂತ ಕೆಲಸದ ಸ್ಥಳಗಳು, ರೆಸ್ಟೋರೆಂಟ್ಗಳು ಮತ್ತು ಬಾರ್ಗಳಲ್ಲಿ ಧೂಮಪಾನವನ್ನು ನಿಷೇಧಿಸುವ ಕಾನೂನು ಜಾರಿಗೊಳಿಸಿತು. ಆರನೇ ಪ್ರಶ್ನೆ, ಯಾವ ಕೋಟೆಯನ್ನು ಕೋಟೆಗಳ ರತ್ನ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ಜೈಸಲ್ಮೇರ್, ಬಿ ದೌಲತಾಬಾದ್, ಸಿ ಕೆಂಪು ಕೋಟೆ, ಡಿ ಗ್ವಾಲಿಯರ್. ಸರಿಯಾದ ಉತ್ತರ ಆಪ್ಷನ್ ಡಿ ಗ್ವಾಲಿಯರ್. ಕೋಟೆಗಳ ರತ್ನ ಎಂದು ಕರೆಯಲ್ಪಡುವ ಕೋಟೆ ಗ್ವಾಲಿಯರ್ ಕೋಟೆ. ಇದು ಭಾರತದ ಮಧ್ಯಪ್ರದೇಶದಲ್ಲಿದೆ. ಈ ಕೋಟೆಯು ಬಲವಾದ ರಕ್ಷಣೆ, ಸುಂದರವಾದ ವಾಸ್ತುಶಿಲ್ಪ ಮತ್ತು ಶ್ರೀಮಂತ ಇತಿಹಾಸಕ್ಕೆ ಹೆಸರುವಾಸಿಯಾಗಿದೆ. ಎತ್ತರದ ಬೆಟ್ಟದ ಮೇಲೆ ನಿರ್ಮಿಸಲಾದ ಈ ಕೋಟೆಯ ಮೇಲೆ ಶತ್ರುಗಳು ದಾಳಿ ಮಾಡುವುದು ಅಸಾಧ್ಯವಾಗಿತ್ತು. ಈ ಕೋಟೆಯು ವರ್ಣರಂಜಿತ ವಿನ್ಯಾಸಗಳು, ಪ್ರಾಚೀನ ದೇವಾಲಯಗಳು ಮತ್ತು ಶೂನ್ಯ ಸಂಖ್ಯೆಯ ಆರಂಭಿಕ ಬಳಕೆಯನ್ನು ಸಹ ಹೊಂದಿದೆ. ತೋಮರ್ಗಳು, ಮೊಘಲರು, ಮರಾಠರು ಮತ್ತು ಬ್ರಿಟಿಷರಂತಹ ಅನೇಕ ರಾಜವಂಶಗಳು ಇಲ್ಲಿ ಆಳ್ವಿಕೆ ನಡೆಸಿದ್ದು ಇದನ್ನು ಐತಿಹಾಸಿಕ ನಿಧಿಯನ್ನಾಗಿ ಮಾಡಿದೆ. ಏಳನೇ ಪ್ರಶ್ನೆ, ಯೋನಿಯ ಭಾಗದ ಉರಿಯ ಉಪಶಮನಕ್ಕೆ ಯಾವುದು ಉತ್ತಮ ಆಹಾರ ಪದಾರ್ಥವಾಗಿದೆ? ಆಪ್ಷನ್ಸ್ ಎ ಮೊಸರು, ಬಿ ತೆಂಗಿನ ಎಣ್ಣೆ, ಸಿ ಉಪ್ಪಿನಕಾಯಿ, ಡಿ ಮೇಲಿನ ಎಲ್ಲವೂ.
ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಕ್ಯಾಂಡಿಡಾ ಬ್ಯಾಕ್ಟೀರಿಯಾಗಳು ಹೆಚ್ಚು ಬೆಳವಣಿಗೆ ಹೊಂದಿ ಸೋಂಕು ಉಂಟಾಗಲು ಕಾರಣವಾಗುತ್ತವೆ. ತೆಂಗಿನ ಎಣ್ಣೆಯಲ್ಲಿ ಆಂಟಿಮೈಕ್ರೋಬಿಯಲ್ ಗುಣಲಕ್ಷಣಗಳಿದ್ದು ಇದರಲ್ಲಿ ಲ್ಯಾರಿಕ್ ಆಮ್ಲ ಮತ್ತು ಕ್ಯಾಪ್ರಿಲಿಕ್ ಆಮ್ಲ ಹೆಚ್ಚಾಗಿದ್ದು ಕ್ಯಾಂಡಿಡಾ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವ ಎಲ್ಲ ಗುಣಲಕ್ಷಣಗಳು ತೆಂಗಿನ ಎಣ್ಣೆಯಲ್ಲಿವೆ. ಈಸ್ಟ್ ಸೋಂಕು ಯೋನಿಯಲ್ಲಿ ಉರಿ ಕಂಡುಬರಲು ಪ್ರಮುಖ ಕಾರಣವಾಗಿದೆ. ದೇಹದಲ್ಲಿ ಕ್ಯಾಂಡಿಡಾ ಬ್ಯಾಕ್ಟೀರಿಯಾವು ಅತಿಯಾಗಿ ಬೆಳವಣಿಗೆಯಾದ ಸಂದರ್ಭದಲ್ಲಿ ಇಂತಹ ಸಮಸ್ಯೆಯು ಬರುತ್ತದೆ. ಹೀಗಾಗಿ ಪ್ರೋಬಯೋಟಿಕ್ ಅಧಿಕವಾಗಿ ಇರುವಂತಹ ಆಹಾರಗಳನ್ನು ಸೇವನೆ ಮಾಡುವುದರಿಂದ ವಿವಿಧ ರೀತಿಯ ಬ್ಯಾಕ್ಟೀರಿಯಾ ಸೋಂಕಿನ ವಿರುದ್ಧ ಹೋರಾಡಲು ಪ್ರೋಬಯೋಟಿಕ್ ತುಂಬಾ ನೆರವಾಗಲಿದೆ. 8ನೇ ಪ್ರಶ್ನೆ, ಒತ್ತಡದಿಂದ ದೇಹದಲ್ಲಾಗುವ ಪ್ರಮುಖ ಸಮಸ್ಯೆಗಳು ಯಾವುವು? ಆಪ್ಷನ್ಸ್ ಎ ಹೈ ಬಿಪಿ, ಬಿ ನಿದ್ರಾಹೀನತೆ, ಸಿ ಗ್ಯಾಸ್ಟ್ರಿಕ್, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಒತ್ತಡ ಹೆಚ್ಚಾದಾಗ ದೇಹದಲ್ಲಿ ಕಾರ್ಟಿಸೋಲ್ ಮತ್ತು ಆಡ್ರಿನಾಲಿನ್ ಹಾರ್ಮೋನ್ಗಳ ಪ್ರಮಾಣ ಹೆಚ್ಚಾಗುತ್ತದೆ. ಇದು ಹೃದಯ ಬಡಿತವನ್ನು ಹೆಚ್ಚಿಸಲು, ರಕ್ತದೊತ್ತಡವನ್ನು ಹೆಚ್ಚಿಸಲು ಮತ್ತು ಸ್ನಾಯುಗಳು ಉದ್ವಿಗ್ನಗೊಳ್ಳಲು ಕಾರಣವಾಗುತ್ತದೆ. ಇದರ ನೇರ ಪರಿಣಾಮವಾಗಿ ತಲೆನೋವು, ನಿರಂತರ ಆಯಾಸ, ನಿದ್ರಾಹೀನತೆ, ಜೀರ್ಣಕಾರಿ ಅಸ್ವಸ್ಥತೆಗಳು, ಆಮ್ಲೀಯತೆ ಮತ್ತು ಕಿರಿಕಿರಿಯಂತಹ ಸಮಸ್ಯೆಗಳು ಹೆಚ್ಚಾಗುತ್ತವೆ. ಇದರಿಂದ ಅನೇಕ ಮಂದಿಗೆ ತಮ್ಮ ಕೆಲಸದ ಮೇಲೆ ಗಮನ ಹರಿಸಲು ಕಷ್ಟವಾಗುವಂತೆ ಮಾಡುತ್ತದೆ. 9ನೇ ಪ್ರಶ್ನೆ, ಪ್ರತಿದಿನ ಯಾವುದನ್ನು ಸೇವಿಸುವುದರಿಂದ ಜನುಮದಲ್ಲಿ ಪೈಲ್ಸ್ ಅಥವಾ ಮಲಬದ್ಧತೆ ಬರುವುದಿಲ್ಲ? ಆಪ್ಷನ್ಸ್ ಎ ಮೊಸರು, ಬಿ ನಿಂಬೆ ನೀರು, ಸಿ ತುಪ್ಪ, ಡಿ ಮೊಟ್ಟೆ. ಸರಿಯಾದ ಉತ್ತರ ಆಪ್ಷನ್ ಸಿ ತುಪ್ಪ. ಖಾಲಿ ಹೊಟ್ಟೆಯಲ್ಲಿ ತುಪ್ಪ ತಿನ್ನುವುದರಿಂದ ಜೀರ್ಣಾಂಗ ವ್ಯವಸ್ಥೆಗೆ ತುಂಬಾ ಒಳ್ಳೆಯದು. ಇದು ಕರುಳಿನ ಒಳಭಾಗವನ್ನು ಮೃದುಗೊಳಿಸುತ್ತದೆ ಮತ್ತು ಆಹಾರದ ಸುಲಭ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ತುಪ್ಪದಲ್ಲಿರುವ ಬ್ಯೂಟಿರಿಕ್ ಆಮ್ಲವು ಕರುಳಿನ ಚಲನೆಯನ್ನು ನಿಯಂತ್ರಿಸುತ್ತದೆ ಮತ್ತು ಮಲಬದ್ಧತೆಯಂತಹ ಸಮಸ್ಯೆಗಳನ್ನು ತಡೆಗಟ್ಟಲು ಸಹಾಯ ಮಾಡುತ್ತದೆ. ಇದಲ್ಲದೆ ಇದು ಹೊಟ್ಟೆಯಲ್ಲಿ ಆಮ್ಲೀಯತೆಯನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ. ಹೀಗಾಗಿ ಎದೆಯುರಿ ಮತ್ತು ಅಜೀರ್ಣದ ಸಾಧ್ಯತೆಗಳನ್ನು ಕಡಿಮೆ ಮಾಡುತ್ತದೆ. ಪ್ರತಿದಿನ ಬೆಳಗ್ಗೆ ಸ್ವಲ್ಪ ಪ್ರಮಾಣದ ತುಪ್ಪವನ್ನು ಸೇವಿಸುವುದರಿಂದ ಕರುಳಿನ ಚಲನೆಯನ್ನು ಸರಾಗಗೊಳಿಸುತ್ತದೆ ಮತ್ತು ತ್ಯಾಜ್ಯವನ್ನು ಹೊರಹಾಕಲು ಸಹಾಯ ಮಾಡುತ್ತದೆ. 10ನೇ ಪ್ರಶ್ನೆ, ಏಲಕ್ಕಿ ಚಹಾ ಅಥವಾ ಟೀಯನ್ನು ಕುಡಿಯುವುದರಿಂದಾಗುವ ಪ್ರಯೋಜನವೇನು? ಆಪ್ಷನ್ಸ್ ಎ ಆಮ್ಲೀಯತೆ ತಡೆ, ಬಿ ಶಾಖ ನಿಯಂತ್ರಣ, ಸಿ ಬ್ಯಾಕ್ಟೀರಿಯಾ ನಿವಾರಕ, ಡಿ ತೂಕ ಇಳಿಕೆ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಏಲಕ್ಕಿ ಚಹಾ ಕುಡಿಯುವುದರಿಂದ ಅದ್ಭುತ ಪ್ರಯೋಜನಗಳನ್ನು ಕಾಣಬಹುದು. ಅವು ಜೀರ್ಣಕ್ರಿಯೆ ಉತ್ತಮಗೊಳಿಸುತ್ತವೆ, ಹಲ್ಲು ನೋವಿಗೆ ಚಿಕಿತ್ಸೆ, ಕಟ್ಟಿಕೊಂಡಿರುವ ಮೂಗನ್ನು ತೆರೆಯುತ್ತವೆ, ಬ್ಯಾಕ್ಟೀರಿಯಾ ನಿವಾರಕ, ಫ್ರೀ ರಾಡಿಕಲ್ ಕಣಗಳನ್ನು ಕೊಲ್ಲುತ್ತವೆ, ರಕ್ತ ಪರಿಚಲನೆ ಉತ್ತಮಗೊಳಿಸುತ್ತದೆ, ಹೃದಯದ ಆರೋಗ್ಯ ಹೆಚ್ಚಿಸುತ್ತದೆ, ವಿಷಕಾರಿ ವಸ್ತುಗಳನ್ನು ವಿಸರ್ಜಿಸಲು ನೆರವು, ತೂಕ ಇಳಿಸಲು ನೆರವು, ತಲೆನೋವು ಕಡಿಮೆ ಮಾಡುತ್ತದೆ. 11ನೇ ಪ್ರಶ್ನೆ, ಭಾರತದ ಏಲಕ್ಕಿ ನಗರ ಎಂದು ಯಾವ ನಗರವನ್ನು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ತಿರುಚಿ, ಬಿ ಎರ್ನಾಕುಲಂ, ಸಿ ಕೋಝಿಕೋಡ್, ಡಿ ಬೋಡಿ ನಾಯಕನೂರ್. ಸರಿಯಾದ ಉತ್ತರ ಆಪ್ಷನ್ ಡಿ ಬೋಡಿ ನಾಯಕನೂರ್. ತಮಿಳುನಾಡಿನ ಬೋಡಿ ನಾಯಕನೂರ್ ಪಟ್ಟಣವು ಭಾರತದ ಏಲಕ್ಕಿ ನಗರ ಎಂದು ಕರೆಯಲ್ಪಡುತ್ತದೆ. ಪಶ್ಚಿಮ ಘಟ್ಟಗಳ ಹತ್ತಿರದ ಬೆಟ್ಟ ಪ್ರದೇಶಗಳಲ್ಲಿ ಬೆಳೆಯುವ ಏಲಕ್ಕಿಯನ್ನು ಸಂಗ್ರಹಿಸುವುದು, ಸಂಸ್ಕರಿಸುವುದು, ವರ್ಗೀಕರಿಸುವುದು ಮತ್ತು ವ್ಯಾಪಾರ ಮಾಡುವ ಪ್ರಮುಖ ಕೇಂದ್ರವಾಗಿರುವುದರಿಂದ ಇದು ಈ ಹೆಸರನ್ನು ಪಡೆದುಕೊಂಡಿದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.